ಒಂದ್ ಬಂದು ಬಾಹುಬಲಿ ಬೆಟ್ಟ. ಇಲ್ಲಿಂದ ಹೀಗೆ ಮೆಟ್ಲತ್ಕೊಂಡು ಹೋಗ್ಬೇಕು, ಅಲ್ಲಿ ಕಾಣಿಸ್ತಿದ್ಯಲ್ವಾ ಮುಂದೆ. ಇಲ್ಲಿಂದ ಹೀಗೆ ಮೆಟ್ಲತ್ಕೊಂಡು ಹೋಗ್ಬೇಕು. ಅರೌಂಡ್ 350 ಮೆಟ್ಲೇನೋ ಇದೆ. ಟೈಮಿಂಗ್ಸ್ ನಾನು ಕ್ಯಾಪ್ಷನ್ ಹಾಕಿರ್ತೀನಿ. ನಿಮ್ ಮೆಟ್ಲತ್ಕೊಂಡ್ರೆ ಹೋಗ್ಬೋದು. ಸೈಡ್ ಅಲ್ಲಿ ರೋಡ್ ಇದೆ, ಅಲ್ಲಿ ನೀವು ಕಾರ್ ತಗೊಂಡಾದ್ರೂ ಹೋಗ್ಬೋದು. ಇಲ್ಲಿ ನಿಲ್ತಿದಾರಲ್ಲ, ಈ ಸೈಡ್ ಇಂದ ಇಲ್ಲಿ ರೋಡ್ ಇದೆ, ಅಲ್ಲಿ ಕಾರ್ ತಗೊಂಡು ಹೋಗ್ಬೋದು. ಆಟೋಗಾದ್ರೆ ಒಂದು 50 ರುಪೀಸ್ ತಗೊಂತಾರೆ ಅನ್ಸುತ್ತೆ. ಇದು ಒಂದು ಲೊಕೇಶನ್. ನೆಕ್ಸ್ಟ್ ಲೊಕೇಶನ್ ಯಾವ್ದಂತ ನಾನು ತೋರಿಸ್ತೀನಿ. ನೆಕ್ಸ್ಟ್ ಹಿಂಗೆ ಹೋಗ್ತಾ ಇದ್ರೆ ಟೆಂಪಲ್ಗೆ ಹೋಗ್ಬೋದು. ಈ ಕಡೆ ಒಂದು ಶಿವನ ಒಂದು ಸ್ಟ್ಯಾಚು ಕೂಡ ಇದೆ, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಮಿಡ್ಲಲ್ಲಿ ಜೀಪ್ಗಳಿರ್ತವೆ. ಅವ್ರು ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಸೂರ್ಯ ಟೆಂಪಲ್ ಇರ್ಬೋದು, ರಾಮ ಮಂದಿರ ಇರ್ಬೋದು, ಮತ್ತು ಇನ್ನೊಂದು ಇದೆಯಲ್ಲ ಗಂಟೆ ಗಣೇಶ ಟೆಂಪಲ್, ಅಲ್ಲೂ ಕರ್ಕೊಂಡು ಹೋಗ್ತಾರೆ. ಪರ್ ಹೆಡ್ 100-200 ಆ ಥರ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಆ್ಯಂಡ್ ಇಲ್ಲಿಂದನೇ ಈ ಕಡೆ ತಿರುಗಿದ್ರೆ ಅಣ್ಣಪ್ಪ ಸ್ವಾಮಿ ಬೆಟ್ಟ ಇದೆ. ಇಲ್ಲಿ ನಾವಿಲ್ಲಿ ಆಶೀರ್ವಾದ ತಗೊಳ್ಬೋದು. ಹೆಣ್ಮಕ್ಳು ಮೇಲೆ ಹೋಗಂಗಿಲ್ಲ, ಇಲ್ಲೇನೆ ಆಶೀರ್ವಾದ ತಗೋಬೇಕು. ಆ್ಯಂಡ್ ಗಂಡು ಮಕ್ಳು ಮೇಲೆ ಹೋಗ್ಬೋದು. ವ್ಯೂ ತುಂಬ ಚೆನ್ನಾಗಿದೆ, ಅಲ್ಲಿಂದ ದೇವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಲ್ಲೂ ಹೋಗ್ಬೋದು, ಇದು ಒಂದು ಲೊಕೇಶನ್. ಇನ್ನೊಂದೇನು ಅಂತಂದರೆ, ಅಣ್ಣಪ್ಪ ಸ್ವಾಮಿ ಬೆಟ್ಟ ತೋರಿಸಿದ್ನಲ್ಲ, ಅಣ್ಣಪ್ಪ ಸ್ವಾಮಿ ದೇವರೇ ಮೇನು ಇಲ್ಲಿ. ಆ್ಯಕ್ಚುಲಿ ತುಂಬ ಪವರ್ಫುಲ್ ಆ್ಯಂಡ್ ತುಂಬ ಸ್ಟ್ರಾಂಗ್ ದೇವರು. ಈ ದೇವಸ್ಥಾನಕ್ಕೆ ಮೇನಾಗಿ ನಡ್ಸ್ಕೊಂಡು ಹೋಗ್ತಿರೋದೆ ಅಣ್ಣಪ್ಪ ಸ್ವಾಮಿ ಹೇಗೆ ಹೇಳ್ತಾರೋ ಹಾಗೇನೆ. ಗಂಡು ಮಕ್ಕಳೆಲ್ಲ ಪುಣ್ಯ ಮಾಡಿದ್ರೆ ನೀವೆಲ್ಲ ಮೇಲೆ ಹೋಗ್ಬೋದು, ನಾವು ಕೆಳಗಿನೇ ದರ್ಶನ ಮಾಡ್ಕೋಬೇಕು. ಬನ್ನಿ ನೆಕ್ಸ್ಟ್ ಲೊಕೇಶನ್ ಯಾವ್ದಿದೆ ಅಂತ ತೋರಿಸ್ತೀನಿ. ನೀವೇನಾದ್ರೂ ಮುಡಿ ಕೊಡಬೇಕು ಅಂದರೆ ಇಲ್ಲಿಂದ ಹೋಗ್ಬೇಕಾಗತ್ತೆ. ಇಲ್ಲಿಂದ ಅಂದರೆ ನೀವು ಇಲ್ಲಿ ಮೇಲ್ಗಡೆ ನಡ್ಕೊಂಬಂದ್ರಲ್ಲ, ಸೊ ಇಲ್ಲಿ ಮುಡಿ ಕೊಡೋ ದಾರಿ ಇಲ್ಲಿದೆ. ಇದಾದ್ಮೇಲೆ ನಾನು ನಿಮ್ಗೆ ಇವಾಗ ಉಳಿದ ಲೊಕೇಶನ್ ತೋರಿಸ್ತೀನಿ, ಬನ್ನಿ. ದೇವಸ್ಥಾನದಿಂದ ನೀವು ಹೊರಗಡೆ ಬರ್ತಾ ಇದ್ರೆ ಇಲ್ಲಿ ಲಲಿತೋದ್ಯಾನವನ ಅಂತ ಇದೆ. ಸೊ ನಿಮ್ಗೆ ಇಲ್ಲಿ ಟೈಮಿಂಗ್ಸ್ ನೋಡ್ಬೋದು. 9 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಇರುತ್ತೆ. ಯಾವುದೇ ಎಂಟ್ರಿ ಟಿಕೆಟ್ ಇಲ್ಲ. ನೀಟಾಗಿ ಬಂದು ನೀಟಾಗಿ ಇಲ್ಲಿ ಕುತ್ಕೋಬೋದು. ಆದರೆ ಗ್ರಾಸ್ ಮೇಲೆಲ್ಲ ನಡಿಬಾರ್ದು. ಏನು ಪಾತ್ ಇದೆಯಲ್ಲ ಅದರಷ್ಟೇ ನಡಿಬೇಕು. ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಒಂದು ವ್ಯೂ ಈ ಥರ ಇದೆ. ಆ್ಯಂಡ್ ಇಲ್ಲಿ ಚೆನ್ನಾಗಿರೋ ಫಿಶ್ಗಳಿದ್ದಾವೆ, ಬನ್ನಿ ತೋರಿಸ್ತೀನಿ. ಏನು ಗೊತ್ತಾ, ಆ ಕಡೆಯಿಂದ ಬಂದರೆ ಫಿಶ್ದು ನೋಡಿಕೊಂಡು ಇಲ್ಲಿ ಹಿಂದ್ಗಡೆಯಿಂದ ಬಂದರೆ ನಿಮ್ಗೆ ಇಲ್ಲೊಂದು ಬಾವಿ ಇದೆ ಆಯಿತಾ. ಚೆನ್ನಾಗಿದೆ, ಇದು ಒಂಥರ ಎಸ್ಥೆಟಿಕ್ ಆಗಿದೆ. ಇಲ್ಲಿ ಫೋಟೋ ತಗೊಳ್ಬೋದು ನೀವು ಈ ಬಾವಿ ಹತ್ರ ಒಂದು. ಮತ್ತೆ ಇದು ರೌಂಡ್ ಹಾಕ್ಕೊಂಡು ಹಾಗೆ ಮುಂದ್ಗಡೆ ಹೋಗುತ್ತೆ, ತೋರಿಸ್ತೀನಿ. ಅಲ್ಲಿ ಅಕ್ವೇರಿಯಂ ಇದೆ, ಟ್ಯಾಂಕ್ ಒಳಗಡೆ. ಇಲ್ಲಿ ಮೀನೇನಿದೆಯಲ್ಲ ಇದು ಓಪನ್ ಆಗಿ ಇಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಇಲ್ಲಿ ಈ ಕಡೆ ಒಂದು ಅಕ್ವೇರಿಯಂ ಇದೆ, ಅಲ್ಲಿ ಟ್ಯಾಂಕ್ ಒಳಗಡೆ ಎಲ್ಲ ಮೀನು ಇಟ್ಟಿದ್ದಾರೆ. ಬನ್ನಿ ಅದನ್ನು ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ಅಕ್ವೇರಿಯಂ. ಇಲ್ಲೆಲ್ಲ ಮತ್ತೆ ನೀವು ಮೀನನ್ನೆಲ್ಲ ಮುಟ್ಬಾರ್ದು, ಮೊಬೈಲ್ ಫ್ಲ್ಯಾಶ್ ಮಾಡಬಾರ್ದು, ಆ ಥರ ಎಲ್ಲ ಇದೆ. ಗ್ಲಾಸ್ ಮುಟ್ಬಾರ್ದೆಲ್ಲ ಇದೆ, ಅದನ್ನೆಲ್ಲ ಮೇಂಟೈನ್ ಮಾಡಬೇಕಾಯ್ತಾ. ಮಕ್ಕಳನ್ನ ಕರ್ಕೊಂಡು ಬಂದರೆ ಆ್ಯಕ್ಚುಲಿ ಇಲ್ಲಿ ಮತ್ತೆ ಮೀನುಗಳದ್ದು ಬರ್ದಿದ್ದಾರೆ, ಏನೇನಿದೆ, ಎಲ್ಲಿಂದ ಇಂಪೋರ್ಟ್ ಮಾಡಿರೋದು, ಅಥವಾ ಇದ್ರದ್ದು ಒರಿಜಿನ್ ಯಾವುದು, ಎಲ್ಲ ಡೀಟೇಲ್ಸ್ ಎಲ್ಲ ಒಂದು ಅಕ್ವೇರಿಯಂ ಟ್ಯಾಂಕ್ ಕೆಳಗಡೆ ಬರೆದಿದ್ದಾರೆ. ಒಳಗಡೆ ದೊಡ್ಡದು ಮೀನಿದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಎಷ್ಟೋ ಮ್ಯೂಸಿಯಂಗಳಲ್ಲಿ ಇವಕ್ಕೆಲ್ಲ ಟಿಕೆಟ್ ಇಟ್ಟಿರ್ತಾರೆ, ಇಷ್ಟೊಂದು ಚೆನ್ನಾಗಿರೋ ಮೀನು ನೋಡ್ಬೇಕಂದ್ರೆ. ಇದು ನೋಡಿ ಹಿಂಗಿದೆ ಅಂತ. ಬಟ್ ಧರ್ಮಸ್ಥಳದಲ್ಲಿ ಫ್ರೀಯಾಗಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಯಾರು ಮಾತೇ ಆಡಲ್ಲ. ಇದು ನೋಡಿ ಇದೆಷ್ಟು ಸಖತ್ತಾಗಿದೆ ಅಂತ. ನೆಕ್ಸ್ಟ್ ಟೈಮ್ ಬಂದಾಗ ಈ ಎಲ್ಲ ಲೊಕೇಶನ್ನ ಮಿಸ್ ಮಾಡಲೇಬೇಡಿ. ಈ ಲೊಕೇಶನ್, ಇವಾಗ ನಾನು ಹೇಳಿರೋದು 2 ಲೊಕೇಶನ್ ಅಂತೂ ಎಲ್ರಿಗೂ ಗೊತ್ತಿರುತ್ತೆ. ಇನ್ನು ಉಳಿದು ಹೇಳ್ತೀನಲ್ಲ, ಅದು ಆಲ್ಮೋಸ್ಟ್ ತುಂಬ ಕಮ್ಮಿ ಜನಕ್ಕೆ ಗೊತ್ತಿದೆ. ನೀವೆಲ್ಲ ಅನ್ಕೊಂತಿರ್ಬೋದು, ಇವಳು ಏನು ಹಿಂಗೆ ತೋರಿಸ್ತಿದ್ದಾಳೆ, ಹಿಂಗೆ ಬ್ಲಾಗ್ ಮಾಡ್ತಿದ್ದಾಳೆ ಅಂತ. ಆ್ಯಕ್ಚುಲಿ ನಂಗೆ ಬ್ಲಾಗ್ ಮಾಡೋ ಇಂಟೆನ್ಷನೇ ಇರಲಿಲ್ಲ. ಬಟ್ ಇದೆಲ್ಲ ಲೊಕೇಶನ್ ಆದಮೇಲೆ ನಾನು ಇಷ್ಟು ವರ್ಷ ಬಂದಿದ್ರು ಇದೇ ಫಸ್ಟ್ ಟೈಮ್ ಇಷ್ಟು ಲೊಕೇಶನ್ ನೋಡಿದ್ದು. ಸೊ ನೀವು ನೋಡಲಿ ಅನ್ನೋದೊಂದು ಕ್ವಿಕ್ ಇನ್ಫಾರ್ಮೇಷನ್ಗೋಸ್ಕರ ಮಾಡ್ತಿರೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೆಕ್ಸ್ಟ್ ಲೊಕೇಶನಿಗೆ ಕರ್ಕೊಂಡು ಹೋಗ್ತೀನಿ. ಇದು ತುಂಬ ಜನ ನೋಡೇ ಇರೋಲ್ಲ, ನಾನು ತೋರಿಸ್ತೀನಿ. ಇನ್ನೊಂದು ಸಲ ದೇವ್ರ ದರ್ಶನ ಮಾಡ್ಕೊಳ್ಳಿ. ಅಲ್ಲಿಂದ ಹೊರಗೆ ಬಂದಮೇಲೆ ಇಲ್ಲೇ ಮೇಲ್ಗಡೆ ಹೋದರೆ ಫ್ಲೈಟ್ ಥರ ಇದೆ ಅಲ್ಲೊಂದು. ಇನ್ನೊಂದು ವಸ್ತು ಸಂಗ್ರಹಾಲಯ ಇದೆ, ಬನ್ನಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಟೆಂಪಲ್ ಮುಂದ್ಗಡೆ ರೋಡ್ ಇದೆಯಲ್ಲ, ಸ್ಟ್ರೈಟಾಗಿ ಬಂದರೆ ಮ್ಯೂಸಿಯಮ್ಗೆ ಹೋಗೋ ರೋಡು. 2 ಮ್ಯೂಸಿಯಂ ಇದೆ ಆಯಿತಾ, ಒಂದು ಕಾರ್ದು, ಒಂದು ಬೇರೆ ಐಟಮ್ಸ್ದೆಲ್ಲ ಇದೆ. ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ರಥಗಳಿಟ್ಟಿದ್ದಾರೆ, ಹಳೆಯ ರಥಗಳು. ಅದ್ರ ಮೇಲೆ ಬರ್ತಿದ್ದಾರೆ ಎಲ್ಲಿದು ಏನು ಯಾವ ದೇವಸ್ಥಾನ ಅದಂತ ಎಲ್ಲ. ನೀವು ಬಂದಾಗ ಡೀಟೇಲಾಗಿ ನೋಡ್ಕೊಳ್ಳಿ. ಇವಾಗ ನಾನು ಮ್ಯೂಸಿಯಂ ಇದೆ ಅಂತ ತೋರಿಸ್ತೀನಿ, ಬನ್ನಿ ಮ್ಯೂಸಿಯಂ ಕಡೆ ಹೋಗೋಣ. ಇಲ್ಲಿ ವಾಶ್ರೂಮ್ ಇದೆ ಆಯ್ತಾ, ನಿಮ್ಗೆ ಅಂದ್ರೆ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಹೋಗ್ಬೋದು. ಧರ್ಮಸ್ಥಳದ ಒಂದು ಖುಷಿ ಅಂದರೆ ಅಲ್ಲೆಲ್ಲ ವಾಶ್ರೂಮ್ ಮಾಡಿದ್ದಾರೆ, ಮತ್ತೆ ಎಲ್ಲೂ ಪೇ ಮಾಡೋ ಅವಶ್ಯಕತೆ ಇಲ್ಲ. ಅದೊಂಥರ ಖುಷಿ. ಮ್ಯೂಸಿಯಮ್ಗೇನಿದೆ, ಇಲ್ಲಿ ಕಾಣಿಸ್ತಿದೆ ಮ್ಯೂಸಿಯಂ ಬೋರ್ಡ್, ಅಲ್ಲಿಂದ ಆ ಕಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲಿ ಹಾಕಿದ್ದಾರೆ ನೋಡಿ ಮ್ಯೂಸಿಯಂ. ಲೊಕೇಶನ್ ಗೊತ್ತಾಯ್ತಲ್ಲ, ಅಲ್ಲಿ ಟೆಂಪಲ್ ಇದೆ. ಟೆಂಪಲಿಂದ ಹಿಂಗೆ ಬಂದರೆ ಹಿಂಗೆ ಹೋಗ್ಬೇಕು. ಎಂಟ್ರಿ ಟಿಕೆಟ್ ಎಷ್ಟಿದೆ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡಿ ಹೇಳ್ತೀನಿ. ಇಲ್ಲಿದೆ ಮ್ಯೂಸಿಯಂ.
ಟೈಮಿಂಗ್ ಇದೆ 9:30 to 5:30 PM. ಎಲ್ಲರದ್ದು ಟೈಮಿಂಗ್ ನಾನು ಡಿಸ್ಕ್ರಿಪ್ಷನ್ ಹಾಕ್ಬಿಡ್ತೀನಿ. ಮ್ಯೂಸಿಯಂ ಇಲ್ಲಿ ನೋಡಿ, ಟಿಕೆಟ್ 20 ರೂಪೀಸ್ ಇದೆ. ಟೈಮಿಂಗ್ಸ್ ಹಾಕ್ಬಿಟ್ಟಿದ್ದಾರೆ 9:30 to 5:30 ಅಂತ. ಆ್ಯಂಡ್ ಬರ್ದಿದ್ದಾರೆ 5 ವರ್ಷದ ಮಕ್ಕಳಿಗೆ, 5 ವರ್ಷಕ್ಕಿಂತ ಕಮ್ಮಿ ಮಕ್ಕಳಿಗೆ ಮತ್ತು ಸೇನಾ ಸಿಬ್ಬಂದಿಗಳಿಗೆ ಫ್ರೀ ಎಂಟ್ರಿ. ಆದರೆ ಆರ್ಮಿಯವರಿಗೆ ಐಡೆಂಟಿ ಕಾರ್ಡ್ ಬೇಕಂತೆ. ಒಂದು ಮ್ಯೂಸಿಯಂ ಒಳಗಡೆ ವಿಡಿಯೋ ಮಾಡಬಾರ್ದು ಅನಿಸುತ್ತೆ, ಮಾಡಕ್ಕೆ ಬಿಟ್ಟರೆ ತೋರಿಸ್ತೀನಿ, ಇಲ್ಲಾಂದರೆ ನೀವು ಬಂದೆ ನೋಡಿ. ಸೊ ಇವಾಗ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಿದ್ದೀನಿ. ವಿಡಿಯೋ ಮಾಡ್ಬೋದಂತೆ, ಬಟ್ ಯಾವುದನ್ನು ಟಚ್ ಮಾಡಬಾರ್ದು, ಫ್ಲ್ಯಾಶ್ ಮಾಡಿ ಫೋಟೋ ತೆಗಿಬಾರ್ದು. ಈ ಥರ ಎಲ್ಲ ಇದೆ ಮ್ಯೂಸಿಯಂ ಒಳಗಡೆ. ಸಖತ್ತಾಗಿದೆ, ಎಲ್ಲ ಆ್ಯಂಟಿಕ್ ಇದೆ. ಈಗ ನಾನು ಬಂದು ಎಲ್ಲ ನಿಮ್ಗೆ ತೋರಿಸ್ಬಿಟ್ರೆ ಎಕ್ಸಾಕ್ಟಾಗಿ ನೀವು ಬಂದು ನೋಡೋಕ್ಕೆ ನಡೆಯುತ್ತೆ. ಸೊ ಸ್ವಲ್ಪ ಮಾತ್ರ ತೋರಿಸ್ತೀನಿ, ಆ್ಯಂಡ್ ಉಳಿದಿದ್ದೆಲ್ಲ ನೀವೇ ಬಂದು ನೋಡಿ. ಈ ಮ್ಯೂಸಿಯಂ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಕೂಡ ಇದೆ. ಇಲ್ಲೇ ಬರ್ತಿದೆ ಏನಕ್ಕೆ ಅಂತ ಓದ್ಕೊಂಡ್ಬಿಡಿ. ವೀರೇಂದ್ರ ಹೆಗ್ಗಡೆ ಅವರ ಸಿಲಿಕಾನ್ ಪ್ರತಿಮೆ ಇದೆ, ನೋಡ್ಬೋದು ಎಷ್ಟು ರಿಯಲ್ ಆಗಿ ಅನಿಸುತ್ತೆ ಅಂತ. ಮತ್ತೇನಿದೆ ಅಂತ ತೋರಿಸ್ತೀನಿ ನೋಡಿ. ಹಳೇ ಕಾಲದ ವಸ್ತುಗಳು ಎಲ್ಲ ಇದೆ, ಇವನ್ನೆಲ್ಲ ನೀವು ಬಂದು ನೋಡಬೇಕು. ಅನ್ನಪೂರ್ಣ ಚಿತ್ರ. ಅನ್ನಪೂರ್ಣ ಚಿತ್ರದಲ್ಲಿ ಮೊದಲು ಇದೇ ಪಾತ್ರೆಗಳಿಂದ ಅಡುಗೆ ಮಾಡ್ತಾ ಇದ್ರು. ಎಷ್ಟೋ ಜನ ಹೊಟ್ಟೆ ತುಂಬಿಸಿದಂಥ ಪಾತ್ರೆ ಇದು, ನೋಡೋಕೆ ಖುಷಿ ಆಗುತ್ತೆ. ಈ ಪಾತ್ರೆಗಳಷ್ಟೇ ಅಲ್ಲ, ಈ ಕಡೆ ಇನ್ನೊಂದು ಸೆಕ್ಷನಲ್ಲಿ ಫಾಸಿಲ್ಸ್ ಎಲ್ಲ ಇಟ್ಟಿದ್ದಾರೆ. ನಶಿಸಿ ಹೋದಂಥ ಜೀವಿಗಳದ್ದು ಇದಿರುತ್ತಲ್ವ, ಫಾಸಿಲ್ಸ್ ಅಂದರೆ ಗೊತ್ತಾಯ್ತಲ್ವ, ಅದಿಟ್ಟಿದ್ದಾರೆ. ಪಳೆ ಉಳಿಕೆಗಳು ಎಲ್ಲ ನೋಡ್ಬೋದು. ಈ ಒಂದು ಇದರಲ್ಲಿ ಅದೇ ಥರ ಇಟ್ಟಿದ್ದಾರೆ. ನಾನು ಮ್ಯೂಸಿಯಂ ನೋಡ್ತೀನಿ, ಆ್ಯಂಡ್ ನಿಮ್ಗೆ ಯಾವ್ದಾರು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ತೋರಿಸ್ತೀನಿ. ಈ ಶಿಲಾಯುಗ, ಆ ಯುಗ ಅಂತೆಲ್ಲ ಇತ್ತಲ್ಲ, ಅವಾಗೆಲ್ಲ ಏನೇನು ಯೂಸ್ ಮಾಡ್ತಿದ್ರು ನಮ್ಮ ಬುಕ್ಸಲ್ಲಿ ಓದಿದ್ ನೆನಪು ನನಗೆ ಸ್ಕೂಲಲ್ಲಿರುವಾಗ. ಆ್ಯಂಡ್ ಆ ಎಲ್ಲ ಐಟಮ್ಸ್ನ ಇಟ್ಟಿದ್ದಾರೆ ಎಕ್ಸಿಬಿಷನಲ್ಲಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ತೋರಿಸಿ. ಇಲ್ಲೆಲ್ಲ ಹಳೇ ಕಾಲದ ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಯೂಸ್ ಮಾಡ್ತಿರುವಂಥದ್ದು ಐಟಮ್ಸ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ, ಅದನ್ನು ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ ಇದೆ, ಇದ್ರ ಒಳಗಡೆ ಹೋಗೋಣ. ವಾವ್, ಸಖತ್ತಾಗಿದೆ. ಮೂರ್ತಿಗಳು, ಎಲ್ಲ ಮೂರ್ತಿಗಳಿದ್ದಾವೆ, ಬನ್ನಿ ನೋಡಿ. ಸಿಕ್ಕಾಪಟ್ಟೆ ಸೆಕ್ಷನ್ಸ್ ಇದ್ದಾವೆ. ಅಲ್ಲಿ ಪೇಂಟಿಂಗ್ಸ್ ಎಲ್ಲ ಇತ್ತು. ಈ ಕಡೆ ಆ ಕಡೆ ಶಾಸನಗಳೆಲ್ಲ ಇದ್ವು. ಆಮೇಲೆ ತಾಳೆಗರಿಯಲ್ಲಿ ಬರ್ದಿದ್ದೆಲ್ಲ ಇತ್ತು. ಆ್ಯಂಡ್ ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ದು ಇಲ್ಲೆಲ್ಲ ಇಟ್ಟಿದ್ದಾರೆ. ಹಳೇ ಕಾಲದ ಸಿತಾರದು ಇದು ಅಂದ್ಕೊಂಡೆಲ್ಲ. ನಾನು ನೋಡ್ತೀನಿ, ನಿಮ್ಗೆ ಸ್ವಲ್ಪ ತೋರಿಸ್ತೀನಿ. ಇಲ್ಲಿ ಸಿನಿಮಾಗೆ ರಿಲೇಟೆಡ್ ಇದೆ, ಸಿನಿಮಾ ಪ್ರೊಜೆಕ್ಟರ್ ಇದೆ ಇಲ್ಲಿ ನೋಡಿ. 35mm ಸಿನಿಮಾ ಪ್ರೊಜೆಕ್ಟರ್ ಅಂತ ಇದೆ. ಅವಾಗ ಥಿಯೇಟ್ರಲ್ಲಿ ಸ್ಕ್ರೀನ್ ಮೇಲೆ ಮೂವಿ ಬರಬೇಕು ಅಂದರೆ ಈ ಥರ ಪ್ರೊಜೆಕ್ಟರ್ಸ್ನೆಲ್ಲ ಯೂಸ್ ಮಾಡ್ತಿರು. ಎಷ್ಟು ದೊಡ್ಡದಾಗಿದೆ ನೋಡಿ. ಆ್ಯಂಡ್ ಇವಾಗ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಯಾವುದು ಅಂತಂದರೆ ನನ್ನ ಪ್ರಕಾರ ಬಾಹುಬಲಿ ಮೂರ್ತಿಗೆ ಇದಾಗುತ್ತಲ್ಲ, ಮಹಾಮಸ್ತಕ ಅಭಿಷೇಕ ಎಲ್ಲ ಆಗುತ್ತಲ್ಲ, ಆ ಟೈಮಲ್ಲಿ ಮಾಡಿರುವಂಥದ್ದು ಹಳೇ ವಿಡಿಯೋನ ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್ ಅಲ್ಲಿಂದ ಬಂದರೆ ಇಲ್ಲಿ ಫುಲ್ಲು ಸಿನಿಮಾಟೋಗ್ರಫಿ ಸೆಕ್ಷನ್ ಇದೆ. ಎಲ್ಲ ಫುಲ್ ವಿಂಟೇಜ್ ಕ್ಯಾಮ್ರಾಸು. ಅಷ್ಟು ಹೆಂಗಿದೆ ಅಂತ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಈ ಥರದ್ದೆಲ್ಲ ಕ್ಯಾಮ್ರಾ ಇರ್ತಿತ್ತು ಆವಾಗ ಅಂತ. ನೀವು ಇಲ್ಲಿ ಬಂದರೆ ನೋಡ್ಬೋದು, ವಿತ್ ಇಸ್ವಿನ ಹಾಕಿದ್ದಾರೆ. ಇವೆಲ್ಲ ಫೀಲ್ಡ್ ಕ್ಯಾಮರಾ ಅಂತಂದರೆ ನನ್ನ ಪ್ರಕಾರ ಮೂವಿ ಶೂಟ್ ಮಾಡಬೇಕಾದ್ರೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿರ್ಬಹುದೇನೋ, ನನಗೆ ಗೊತ್ತಿಲ್ಲ, ಅಷ್ಟು ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಸತ್ಯ ಈ ಥರದ್ರಲ್ಲೆಲ್ಲ ಶೂಟ್ ಮಾಡ್ತಾ ಇದ್ರ ವೀಡಿಯೋಸ್ನ, ಫೋಟೋಸ್ನ ಎಲ್ಲ ಕ್ರೇಜಿ. ಇದು ಪ್ರೊಜೆಕ್ಟರ್, ಒಳ್ಳೆ ಗ್ಯಾಸ್ ಲ್ಯಾಂಟಿನ್ ಥರ ಇಲ್ವಾ ಇದು. ಇಲ್ಲಿ ಬಂದರೆ ತುಳುನಾಡಿನ ಆರ್ಟ್ ಫಾರ್ಮ್ಸ್ಗಳ ಬಗ್ಗೆನೇ ಒಂದು ಗ್ಯಾಲರಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಫುಲ್ಲು ಭೂತಾರಾಧನೆಯ ಡ್ರೆಸ್ ಇರ್ಬೋದು, ಕಾಸ್ಟ್ಯೂಮ್, ಆ ಥರ ಯೂಸ್ ಮಾಡೋದೇನು ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಅದ್ರ ಬಗ್ಗೆ ಬರೆದಿದ್ದಾರೆ. ಈಗ ಏನು ಗೊತ್ತಾ, ಭೂತಾರಾಧನೆಯಲ್ಲಿ ಆಯಾ ದೈವಗಳಿರುತ್ತೆ, ಸಪ್ರೇಟ್ ದೈವ ಇರುತ್ತೆ, ಒಂದೇ ಇರಲ್ಲ. ಅದಕ್ಕೆ ಅನುಗುಣವಾಗಿ ಕಾಸ್ಟ್ಯೂಮ್ಸು ಮತ್ತು ಅದರ ನೃತ್ಯ ಪ್ರಕಾರ ಎಲ್ಲ ಇರುತ್ತೆ. ಇಲ್ಲಿ ಫುಲ್ ಭೂತಾರಾಧನೆ ಇಟ್ಟಿದೆ ಅಂತ ಹೇಳಿದ್ನಲ್ವಾ. ಇಲ್ಲಿ ಅಣ್ಣಪ್ಪ ಸ್ವಾಮಿ ಅವ್ರದ್ದು ಇದಾಗುತ್ತಲ್ಲ ಭೂತಾರಾಧನೆ, ಅಂದರೆ ಕೋಲ ಇರಬೇಕು ಮೇ ಬಿ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದರಲ್ಲಿ ಪ್ಲೇ ಮಾಡ್ತಿದ್ದಾರೆ. ಈಗ ನಾನು ಅಲ್ಲಿ ಕೆಳಗಡೆಯಿಂದ ಬಂದು ಇಲ್ಲಿ ಮೇಲೆ ಹತ್ಕೊಂಡು ಹೋಗಿ ಅಲ್ಲೆಲ್ಲ ರೌಂಡ್ ಹಾಕಿ ಹಂಗಿಂದ ಬಂದಿರೋದು. ನಿಜ ರೌಂಡ್ ನೋಡಿದೆ ಸುಸ್ತಾಯ್ತು ನನಗೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ ಮ್ಯೂಸಿಯಮ್ಮು, ಸಖತ್ತಾಗಿದೆ. ಪ್ರತಿಯೊಂದು ಸೆಕ್ಷನಲ್ಲೂ ಡೀಟೇಲಿಂಗ್ ಆಗಿ ಬರೆದಿದ್ದಾರೆ. ಆ್ಯಂಡ್ ನೋಡ್ಬೋದು, ಮಿಸ್ ಮಾಡಬೇಡಿ ನೆಕ್ಸ್ಟ್ ಟೈಮ್ ಬಂದಾಗ.
ನನಗೆ ಮ್ಯೂಸಿಯಮಿಂದ ಒಳಗೋಗಿ ಹೊರಗೆ ಬರೋಷ್ಟೊತ್ತಿಗೆ ಫುಲ್ಲು ಸುಸ್ತಾಯಿತು, ಇಷ್ಟೊತ್ತಾಯಿತು. ಉಳಿದಿರೋ ಲೊಕೇಶನ್ಸ್ನ ಇವಾಗ ತೋರಿಸ್ತೀನಿ. ಇಲ್ಲೇ ಪಕ್ಕದಲ್ಲಿ ಬಂದು ವಿಮಾನ ಇದೆ, ಅದ್ರ ಹೆಸರು ಡಕೋಟಾ ವಿಮಾನ. ಸೀರಿಯಸ್ ಆಗಿ ಹೇಳ್ತೀನಿ, ಬನ್ನಿ ತೋರಿಸ್ತೀನಿ. ದೇವಸ್ಥಾನದಿಂದ ನಿಮಗೆ ಫ್ರಂಟಲ್ಲಿ ಹೋಗಿ ಮ್ಯೂಸಿಯಮಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದರೆ ನಿಮ್ಗೆ ಡಕೋಟಾ ವಿಮಾನ ಕಾಣಿಸುತ್ತೆ. ಅದೇ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ. ನಾನು ನಿಮ್ಗೆ ಹೇಳಿದೆ ತಾನೇ ಡಕೋಟಾ ವಿಮಾನ ತೋರಿಸ್ತೀನಿ ಅಂತ. ಅಲ್ಲಿ ನೋಡಿ ಬರ್ದಿದ್ದಾರೆ, ಕಾಣಿಸ್ತಿದ್ಯಾ? ಡಕೋಟಾ ವಿಮಾನ ಇಲ್ಲಿದೆ. ಸೊ ಈಗ ನೀವು ಈ ವಿಮಾನನ ನೋಡಿಕೊಂಡು ನಿಮ್ಮ ಕಾರ್ನಲ್ಲಿ ಪಾರ್ಕು ಮಾಡ್ಬೋದು, ಇಲ್ಲಾಂದರೆ ಕಾರ್ ತೊಗೊಂಡು ಕೂಡ ಹೋಗ್ಬೋದು. ಸ್ಟ್ರೈಟ್ ಹಿಂಗೆ ನಡ್ಕೊಂಡು ಹೋದರೆ ಕಾರ್ಗಳ ಮ್ಯೂಸಿಯಂ ಕಾಣಿಸುತ್ತೆ. ಅದೇ ಆ ಕಡೆಯಿಂದಲೂ ಇಳ್ಕೊಂಡು ಬರ್ಬೋದು ರೋಡಲ್ಲಿ, ಬಟ್ ವಿಮಾನ ನೋಡ್ಕೊಂಡು ಹಿಂಗೆ ಹೋದರೆ ಕಾರ್ಗಳ ಮ್ಯೂಸಿಯಂ ಇದೆ. ಅದನ್ನು ಮ್ಯೂಸಿಯಂ ದಾಟಿ ಹೋದರೆ ಇನ್ನೂ 3 ಸ್ಪೆಷಲ್ ಲೊಕೇಶನ್ಸ್ ಇದೆ, ಅದಕ್ಕೂ ಕರ್ಕೊಂಡು ಹೋಗ್ತೀನಿ. ಬೇಗ ಬೇಗ ಬನ್ನಿ. ಇಲ್ಲಿ ವೈಶಾಲಿ ಲಾಡ್ಜ್ ಇದೆ ಈ ಕಡೆ, ಆ್ಯಂಡ್ ಇಲ್ಲಿ ಬಂದಮೇಲೆ ಶರಾವತಿ ಲಾಡ್ಜ್ ಇದೆ. ಶರಾವತಿ ಇಲ್ಲಿಂದ ಈ ಸೈಡಲ್ಲಿ ಒಂದು ರೋಡ್ ಹೋಗಿದೆ, ನೀವು ಅಲ್ಲಿ ಕಾಣ್ಬೋದು. ಅಲ್ಲಿ ಸೈನ್ ಬೋರ್ಡ್ ಹಾಕಿದ್ದಾರೆ, ಏನಂದರೆ ಮಂಜೂಷ ಕಾರು ಸಂಗ್ರಹಾಲಯ, ಜಮಾ ಉಗ್ರಾಣ, ಆಮೇಲೆ ಟೆಂಪಲ್ ಇದೆ ಅಂತ ಹಾಕಿದ್ದಾರೆ. ಈ ಕಡೆಗೆ ಹೋಗಬೇಕು, ಬನ್ನಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ಬಂದ ತಕ್ಷಣ ನಿಮಗೆ ಕಾರ್ ಮ್ಯೂಸಿಯಂ ಸಿಗುತ್ತೆ. ಸಖತ್ತಾಗಿದೆ ಕಾರ್ ಮ್ಯೂಸಿಯಮು. ನಾನು ನಿನ್ನೆ ಹೋಗಿದ್ದೆ, ವೀಡಿಯೋಸ್ ಹಾಕ್ತೀನಿ. ಅಲ್ಲಿ ವೀಡಿಯೋ ಮಾಡಬಾರ್ದು. ಸ್ಟಿಲ್ 10 ರೂಪೀಸ್ ಎಂಟ್ರಿ ಟಿಕೆಟ್ ಇದೆ. ಟೈಮಿಂಗ್ಸ್ ಕೂಡ ಇದೆ ಇಲ್ಲಿ, ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಪ್ರತಿಯೊಂದು ಟೈಮಿಂಗ್ಸು. ನೀವು ಇದಕ್ಕೆ ಬರ್ಬೋದು. ಇದರಿಂದ ಹಾಗೆ ಮುಂದೆ ಹೋದರೆ ನೆಕ್ಸ್ಟ್ ಇಲ್ಲಿ ಬಂದರೆ ವೇರ್ ಹೌಸ್, ಜಮಾ ಉಗ್ರಾಣ ಇದೆ. ಕಾಣಿಸ್ತಿದೆಯಲ್ಲ ದಾರಿ, ಈ ಕಡೆ ಇಲ್ಲಿ ಹೋಗ್ಬೋದು ಅಂತ ಹೇಳಿದ್ರು. ಅಲ್ಲಿ ಕೇಳಿದೆ, ಲೆಟ್ಸಿ ಏನಿದೆ ಅಂತ. ಏನೂ ಇಲ್ಲ, ಅಡುಗೆ ಮಾಡೋದು ಐಟಮ್ಸ್ನೆಲ್ಲ ಇಲ್ಲಿ ಇಡ್ತಾರೆ, ನೋಡ್ಕೊಂಡು ಬರೋಣ. ಇಲ್ಲಿಂದ ಬಂದು ಇಲ್ಲಿ ರೈಸ್ ಮಿಲ್ ಇದೆ, ರೈಸ್ ಮಿಲ್ ಕೂಡ ಹೋಗ್ಬೋದು. ಯಾರೂ ಇಲ್ಲ, ಜನನೇ ಬರಲ್ಲ. ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ವಿಚಾರ. ನಾನು ಬರ್ತಿದ್ದೀನಿ ಆ್ಯಂಡ್ ನಿಮ್ಮನ್ನು ಕರ್ಕೊಂಡು ಬರ್ತಿದ್ದೀನಿ, ನಿಮಗೆ ತೋರಿಸ್ತೀನಿ. ನಾನು ಬಂದರೆ ತೊಂದರೆ ಇಲ್ಲ, ನೀವು ಬರೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಾನು ಹೋಗಿರೋ ಜಾಗನೆಲ್ಲ ನಿಮಗೆ ತೋರಿಸ್ತೀನಿ. ಇಲ್ಲಿ ಕಾಯಿ ಒಣಸ್ತಿದ್ದಾರೆ ಆ್ಯಂಡ್ ಅಲ್ಲಿ ರೈಸ್ ಮಿಲ್ ಇದೆ. ರೈಸ್ ಮಿಲ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ರೈಸ್ ಮಿಲ್ ಒಳಗಡೆ ಹೋಗೋಣ. ಸೌಂಡ್ ಇದೆ, ಕೇಳಿಸಲ್ಲ ಏನು ಮಾತಾಡಿದ್ರು. ರೈಸ್ ಮಿಲ್ ತೋರಿಸ್ತೀನಿ. ಎಷ್ಟೊತ್ತು ಇಲ್ಲೇ ಉಗ್ರಾಣದ ಹತ್ರ ಕೂತಿದ್ದೆ. ಅಲ್ಲಿ ಕೂತ್ಕೊಳ್ಳೋಕೆ ಸಖತ್ತಾಗಿರೋ ಜಾಗ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಕೂತಿದ್ದೆ. ಏನಕ್ಕೆ ಕೂತಿದ್ದೆ ಅಂತಂದರೆ ನನ್ನ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು. ಇವಾಗ ಸ್ಟೋರೇಜ್ನ ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗ್ತಿದ್ದೀನಿ. ಅಬ್ಬಾ ಜಾಗ ಸಖತ್ತಾಗಿದೆ. ಇಲ್ಲಿ ಫೋಟೋಸ್ ತಗೋಬೋದು, ಗೊತ್ತಾ ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ಲೇಸ್. ಏನು ಗೊತ್ತಾ, ಉಗ್ರಾಣದಿಂದ ಹಿಂಗೆ ನಾನು ಹೊರಗಡೆ ಬರ್ಬೋದು. ಆದರೆ ನಾವಲ್ಲಿ ಅಲ್ಲಿಂದಾಗಿರ್ತೀವಲ್ವಾ, ಅಲ್ಲಿಂದ ಎಂಟ್ರಿ ಮಾಡಿರ್ತೀವಲ್ವ, ಸ್ಲಿಪ್ಪರಲ್ಲೇ ಬಿಟ್ಟಿರ್ತೀವಿ. ಇಲ್ಲಿಂದ ಬಂದರೆ ಇಲ್ಲೊಂದು ಕುಟ್ಟಿರೋ ಥರ ಇದೆ. ಇದು ಗೆಸ್ಟ್ ಹೌಸ್ ಥರ ಇರ್ಬೋದು ಮೇ ಬಿ, ಬಟ್ ಫೋಟೋ ತಗೋಬೋದು. ನಾವು ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇಲ್ಲಿ ಫೋಟೋಸ್ ಎಲ್ಲ ತೊಗೋಬೋದು, ಸಖತ್ತಾಗಿ ಬರುತ್ತೆ. ಇಲ್ಲಿಂದ ಆನೆ ನೋಡೋಕೆ ಹೋಗ್ಬೋದು. ಇಲ್ಲಿ 3 ಲೊಕೇಶನ್ ಒಂದೇ ಕಡೆ ಇದೆ. ಅದು ಮೇನ್ ಲೊಕೇಶನ್. ನೀವೆಲ್ಲರೂ ಮಿಸ್ ಮಾಡಿರ್ತೀರಾ ಆ ಲೊಕೇಶನ್. ಯಾವುದು ಅಂತ ಅಂದರೆ, ಒಂದು ಶ್ರೀ ಚಂದ್ರನಾಥ ಸ್ವಾಮಿ ಬಸದಿ, ಅಲ್ಲಿ ಮೇಲೆ ಹತ್ತು ಹೋಗ್ಬೇಕು. ಸಖತ್ತಾಗಿದೆ ಲೊಕೇಶನ್ನು. ಇದರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಆ್ಯಂಡ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈ ಲೊಕೇಶನ್ ಯಾವುದು ಅಂತ ಅಂದರೆ ನೆಲ್ಯಾಡಿ ಬೀಡು. ಸುಮಾರು 800 ವರ್ಷ ಹಳೇದಂತ ಹೇಳ್ತಾರೆ ಈ ಮನೆ. ಯಾರಿಗೂ ಪ್ರವೇಶವಿಲ್ಲ, ಆದರೆ ಹೊರಗಡೆಯಿಂದ ನೋಡ್ಬೋದು. ಈ ಒಂದು ಲೊಕೇಶನ್ ಎಲ್ಲರೂ ಮಿಸ್ ಮಾಡಿಟ್ಟಿರ್ತೀರಾ. ನಿಮಗೆ ಅಲ್ಲಿ ಕಾರ್ ಮ್ಯೂಸಿಯಂ ಇದೆ, ಅಲ್ಲಿ ಕಾರ್ ಮ್ಯೂಸಿಯಂ ಇದೆ ಆಯಿತಾ. ಅಲ್ಲಿಂದ ಡೈರೆಕ್ಟಾಗಿ ಬರ್ಬೋದು. ನಾವು ಕಾರ್ ಮ್ಯೂಸಿಯಮಿಂದ ಆ ಕಡೆ ಹೋದ್ವಿ, ಅಲ್ಲಿ ಉಗ್ರಾಣಕ್ಕೆ ಹೋದ್ವಿ, ಅಲ್ಲಿಂದ ಹಿಂಗೆ ಬಂದಿರೋದು. ಇವಾಗ ನೆಲ್ಯಾಡಿ ಬೀಡಿನ ಪಕ್ಕದಲ್ಲೇನೆ ಒಂದು ಬಸ್ಡಿ ಇದೆ. ಲೊಕೇಶನ್ ತುಂಬ ಪೀಸ್ಫುಲ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ. ಹೋಗಿ ಬನ್ನಿ ಒಂದ್ಸಲ. ಇಷ್ಟು ಚಿಕ್ಕ ಮೆಟ್ಲಿದೆ, ಈ ಮೆಟ್ಲನ್ನ ಹತ್ಕೊಂಡು ಹೋಗಬೇಕು. ಶ್ರೀ ಚಂದ್ರನಾಥ ಸ್ವಾಮಿ ಬಸ್ತಿ ಅಂತ ಬೋರ್ಡ್ ಹಾಕಿದ್ದಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ನೆಲ್ಯಾಡಿ ಬೀಡಿನ ಪಕ್ಕದಲ್ಲೇನೆ ಇರೋದು. ಯಾರು ಬೇಕಾದರೂ ಹೋಗ್ಬೋದು. ಇವಾಗ ನಾನು ನಿಮಗೆ ಆನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಹಾಕಿದ್ದಾರೆ ನೋಡಿ, ಆನೆ ವೀಕ್ಷಣೆಗೆ ದಾರಿ ಅಂತ. ಅಲ್ಲಿಂದ ಕೆಳಗಡೆ ಸ್ವಲ್ಪ ದೂರ ನಡ್ಕೊಂಡು ಬರಬೇಕು. ಏನೂ ಪ್ರಾಬ್ಲಮ್ ಇಲ್ಲ, ಒಬ್ಬರೇ ಬೇಕಾದರೂ ಬರ್ಬೋದು. ಅದೊಂದು ಗೇಟ್ ಕಾಣಿಸ್ತಿದಲ್ವ, ಈ ಗೇಟ್ ಫ್ರಂಟಲ್ಲೇ ದಾರಿ ಇರೋದು. ಆನೆನ ನೋಡ್ಬೋದು. ಶಿವಾನಿ ಮತ್ತು ಲಕ್ಷ್ಮಿ ಅಂತ ಹೆಸರು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೋ ಕೇಳಿ ಕನ್ಫರ್ಮ್ ಮಾಡಿ ಹೇಳ್ತೀನಿ. ಎಸ್, ಇಲ್ಲಿ ಇದೆ ನೋಡಿ ಆನೆದು
ಆನೆ ಇದೆಯಾ? ಬೋರ್ಡ್ ಹಾಕಿದ್ದಾರೆ ಆನೆ ಮರಿ ವೀಕ್ಷಣೆ ಅಂತ. ಆನೆ ಇದೆಯಲ್ವಾ, ಹೋಗಿ ನೋಡೋಣ ಬನ್ನಿ. ಆನೆನೇ ಕಾಣಿಸ್ತಿಲ್ಲ, ನಿನ್ನೆ ಬಂದಾಗಿತ್ತು. ಇವಾಗ ಆನೆ ಇರ್ಲಿಲ್ಲ ಅಂದ್ರೆ ಟೈಮಿಂಗ್ಸ್ ಕೇಳ್ಕೊಂತೀನಿ ಯಾವ್ಯಾವಾಗೆಲ್ಲ ಇರುತ್ತೆ ಅಂತ. ಮತ್ತೆ ಆನೆದು ವಿಡಿಯೋನು ಹಾಕ್ತೀನಿ. ನಾನು ನಿನ್ನೆ ಬಂದಾಗ ಇದ್ದಿದ್ದಿದೆ, ಇವಾಗ ಎಲ್ಲೋಗಿದೆ ಗೊತ್ತಿಲ್ಲ. ನಂಗೊತ್ತು ವ್ಲಾಗ್ ತುಂಬಾನೇ ಹರಿಬರಿ ಆಯ್ತು ಅಂತ. ನಾನು ಯಾವುದಕ್ಕೂ ಪ್ರಿಪೇರ್ ಆಗಿ ಬಂದೇ ಇಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ. ನಾನು ಆಕ್ಚುಲಿ ಬೆಳಿಗ್ಗೆನೆ ಮನೆಗೆ ಹೊರಡ್ಬೇಕಿತ್ತು. ನಿನ್ನೆ ನಾನು ಇದೆಲ್ಲ ಪ್ಲೇಸಸ್ ನೋಡಿದೆ, ಸೊ ನಿಮ್ಗೂ ಹೇಳೋಣ ಅಂತ ಅನಿಸ್ತು. ರೀಲ್ಸ್ ಆಬ್ವಿಯಸ್ಲಿ ಹಾಕ್ತೀನಿ ಇದಿಷ್ಟು ಪ್ಲೇಸ್ ಇದೆ ಅಂತ, ಬಟ್ ಈ ಪ್ಲೇಸಿಗೆ ಹೆಂಗ್ ಹೋಗೋದು ಅಂತ ನಿಮ್ಗೆ ಕನ್ಫ್ಯೂಸ್ ಆಗತ್ತಲ್ವಾ. ಸೊ ಅದಕ್ಕೇನೆ ಇರ್ಲಿ, ನಿಮ್ಗೆ ಎಕ್ಸಾಕ್ಟ್ ಆಗಿ ತೋರಿಸ್ಬಿಡೋಣ ಹೆಂಗ್ ಹೋಗ್ಬೇಕು ಲೊಕೇಶನ್ಸ್ಗೆ ಅಂತಾನು ಈ ಒಂದು ವಿಡಿಯೋ ಮಾಡಿದೀನಿ. ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ, ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಹಾಕ್ತಾನೆ ಇರ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.